ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ 2025ರ ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರ ತಿಂಗಳ ಭವಿಷ್ಯದಲ್ಲಿ ವೃತ್ತಿ ಜೀವನ, ಹಣಕಾಸು, ಆರೋಗ್ಯ, ಶಿಕ್ಷಣ, ವ್ಯಾಪಾರ, ವ್ಯವಹಾರ, ಉದ್ಯೋಗ, ಪ್ರೇಮ ಸಂಬಂಧ, ಕುಟುಂಬದ ಬಗ್ಗೆಯೂ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಮತ್ತು ಗ್ರಹಗಳ ಗೋಚಾರ ಫಲಗಳು ಯಾವ ಥರ ಇರುತ್ತೆ ಅಂತಲೂ ತಿಳಿಸ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೃಷಭ ರಾಶಿಯವರ ಅಕ್ಟೋಬರ್ ತಿಂಗಳಿನ 2025ರ ಮಾಸ ಭವಿಷ್ಯವನ್ನು ತಿಳಿಯುವುದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ. ಯಾಕಂದರೆ ನಾವು ಹಾಕುವ ಎಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಯನ್ನು ನೀವು ಮೊದಲು ನೋಡಬಹುದು. ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ವೃಷಭ ರಾಶಿಯವರಿಗೆ 2025ರ ಅಕ್ಟೋಬರ್ ತಿಂಗಳಿನಲ್ಲಿ ಎಂದಿಗಿಂತಲೂ ಉತ್ತಮವಾದ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು. ಈ ತಿಂಗಳು ಸೂರ್ಯನು ಅಕ್ಟೋಬರ್ 17ರವರೆಗೂ ನಿಮ್ಮ 5ನೇ ಮನೆಯಲ್ಲಿ ಸಾಗುತ್ತಾನೆ. ಇದನ್ನು ಅನುಕೂಲಕರವೆಂದು ಪರಿಗಣಿಸಲಾಗುವುದಿಲ್ಲ. ಮತ್ತೊಂದೆಡೆ ಅಕ್ಟೋಬರ್ 17ರ ನಂತರ ಸೂರ್ಯನು ನಿಮ್ಮ 6ನೇ ಮನೆಗೆ ಪ್ರವೇಶ ಮಾಡ್ತಾನೆ. 6ನೇ ಮನೆಯಲ್ಲಿ ಸೂರ್ಯನ ಸಂಚಾರವನ್ನು ಸಾಮಾನ್ಯವಾಗಿ ಸಕಾರಾತ್ಮಕವೆಂದು ಪರಿಗಣಿಸಲಾಗುತ್ತದೆ. ಅಕ್ಟೋಬರ್ 27ರವರೆಗೂ ಮಂಗಳವು ನಿಮ್ಮ 6ನೇ ಮನೆಯಲ್ಲಿ ಇರುತ್ತಾನೆ. ಇದು ವಿವಿಧ ಕ್ಷೇತ್ರಗಳಲ್ಲಿ ಸಾಮಾನ್ಯವಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ. ಅಕ್ಟೋಬರ್ ಮಾಸಿಕ ಜಾತಕ 2025ರ ಪ್ರಕಾರ ಅಕ್ಟೋಬರ್ 27ರ ನಂತರ ಮಂಗಳವು ನಿಮ್ಮ 7ನೇ ಮನೆಗೆ ಚಲಿಸುತ್ತದೆ. ಕೆಲವು ನಿರ್ದಿಷ್ಟ ಪ್ರದೇಶಗಳನ್ನು ಹೊರತುಪಡಿಸಿ ಇದು ಸಾಮಾನ್ಯವಾಗಿ ಕಡಿಮೆ ಅನುಕೂಲಕರ ಫಲಿತಾಂಶಗಳಿಗೆ ಕಾರಣವಾಗಬಹುದು. ಅಕ್ಟೋಬರ್ 3ರವರೆಗೆ ಬುಧವು ನಿಮ್ಮ 5ನೇ ಮನೆಯಲ್ಲಿ ಇರುತ್ತಾನೆ. ಇದು ಪ್ರಯೋಜನಕಾರಿ ಪರಿಣಾಮಗಳನ್ನು ಬೀರಬಹುದು. ಬುಧ ಅಕ್ಟೋಬರ್ 3ರಿಂದ ಅಕ್ಟೋಬರ್ 24ರವರೆಗೂ ನಿಮ್ಮ 6ನೇ ಮನೆಯಲ್ಲಿ ಪ್ರವೇಶ ಮಾಡ್ತಾನೆ. ಇದು ಸಾಮಾನ್ಯವಾಗಿ ಕೆಲಸಗಳನ್ನು ಮಾಡಲು ಉತ್ತಮ ಸಮಯ. ಅಕ್ಟೋಬರ್ 24ರ ನಂತರ ಬುಧ ನಿಮ್ಮ 7ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ. ಆಗ ಸ್ವಲ್ಪ ನಿಮಗೆ ಕಷ್ಟಕರ ಅನಿಸ್ಬೋದು. ಮತ್ತು ತಿಂಗಳ ಮೊದಲಾರ್ಧದಲ್ಲಿ ಗುರು ನಿಮ್ಮ 2ನೇ ಮನೆಯಲ್ಲಿ ಸಾಗುತ್ತಾನೆ. ನಂತರ ತನ್ನದೇ ಆದ ನಕ್ಷತ್ರದಲ್ಲಿದ್ದರೂ ಅದು ನಿಮ್ಮ 3ನೇ ಮನೆಗೆ ಪ್ರವೇಶಿಸುತ್ತದೆ. ಸಾಮಾನ್ಯವಾಗಿ ಈ ಸಮಯದಲ್ಲಿ ಗುರುವು ನಿಮಗೆ ಹೆಚ್ಚಾಗಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತಾನೆ. ಅಕ್ಟೋಬರ್ 9ರವರೆಗೂ ಅದು ನಿಮ್ಮ 4ನೇ ಮನೆಯಲ್ಲಿ ಇರುತ್ತದೆ. ಇದು ಸಾಮಾನ್ಯವಾಗಿ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಅಕ್ಟೋಬರ್ 9ರ ನಂತರ ಶುಕ್ರವು ಅತ್ಯುತ್ತಮ ಫಲಿತಾಂಶವನ್ನು ನೀಡುವ ನಿಮ್ಮ 5ನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ. ಶುಕ್ರ ಇಲ್ಲಿ ದುರ್ಬಲ ಸ್ಥಿತಿಯಲ್ಲಿರುತ್ತಾನೆ. ಇದು ದುರ್ಬಲ ಬಿಂಬವಾಗಿದೆ. ಪರಿಣಾಮಕಾರಿಯಾಗಿ ಶುಕ್ರ ಕೆಲವು ಪ್ರದೇಶಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ನೀಡಬಹುದು. ಮತ್ತು ತನ್ನದೇ ಆದ ಸ್ಥಾನದಲ್ಲಿರುವ ನಕ್ಷತ್ರದಲ್ಲಿರುವ ಶನಿಯು ಮೀನರಾಶಿಯಲ್ಲಿ ನಿಮ್ಮ 11ನೇ ಮನೆಯ ಮೂಲಕ ಹಾದು ಹೋಗ್ತಾನೆ. ಇದು ಶನಿ ಒಟ್ಟಾರೆಯಾಗಿ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಸೂಚಿಸಲಾಗುತ್ತದೆ. ಗುರು ನಕ್ಷತ್ರದಲ್ಲಿ ರಾಹು ನಿಮ್ಮ 10ನೇ ಮನೆಯ ಮೂಲಕ ಚಲಿಸುತ್ತಾನೆ. ಇದು ಕೆಲವು ಸಂದರ್ಭಗಳಲ್ಲಿ ಅನುಕೂಲಕರ ಪರಿಣಾಮಗಳನ್ನು ಬೀರಬಹುದು. ಹಾಗೂ ನಿಮ್ಮ ಲಗ್ನ ಮತ್ತು ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಕೇತು ನಿಮ್ಮ 4ನೇ ಮನೆಯಲ್ಲಿ ಶುಕ್ರ ನಕ್ಷತ್ರದಲ್ಲಿ ಸಾಗುವ ಸಕಾರಾತ್ಮಕ ಪರಿಣಾಮಗಳನ್ನು ಉಂಟು ಮಾಡಬಹುದು. ಹೆಚ್ಚಿನ ಸಂದರ್ಭಗಳಲ್ಲಿ ಕೇತು ಸಮಸ್ಯೆಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಈ ರೀತಿಯಾಗಿ ಕೆಲವು ಗ್ರಹಗಳು ನಿಮಗೆ ಹೆಚ್ಚು ಅನುಕೂಲಕರವಾಗಿದ್ದರೂ ಇತರ ದುರ್ಬಲವಾಗಿರಬಹುದು. ಈ ತಿಂಗಳು ಸರಾಸರಿಯಾಗಿ ನಿಮಗೆ ಉತ್ತಮವಾದ ಫಲಿತಾಂಶ, ಹೆಚ್ಚಿನ ಫಲಿತಾಂಶ ಕೂಡ ಇರುತ್ತದೆ ನಿರೀಕ್ಷಿಸಬಹುದು. ತಿಂಗಳ ದ್ವಿತೀಯಾರ್ಧವು ಮೊದಲನೆಯಕ್ಕಿಂತ ತುಲನಾತ್ಮಕವಾಗಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ವೃಷಭ ರಾಶಿಯವರ ಅಕ್ಟೋಬರ್ 2025ರ ಕುಟುಂಬ ಭವಿಷ್ಯ ಹೇಗಿರುತ್ತೆ ಅಂದರೆ, ನಿಮ್ಮ ಕುಟುಂಬದ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ನಕ್ಷತ್ರಗಳಿಂದ ಯಾವುದೇ ಸುಲಭ ಫಲಗಳು ಇರುವುದಿಲ್ಲ. ಕುಟುಂಬದ ಮಹಿಳಾ ಸದಸ್ಯರಿಗೆ, ವಿಶೇಷವಾಗಿ ನಿಮ್ಮ ಪತ್ನಿಯೊಂದಿಗೆ ನಿಮ್ಮ ಸಂಬಂಧದಲ್ಲಿ ಗಂಭೀರ ಉದ್ವಿಗ್ನತೆ ಉಂಟಾಗುವ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ನೀವು ತೊಂದರೆಯಿಂದ ತಪ್ಪಿಸಲು ನೀವು ನಿಮ್ಮ ಕೌಶಲ್ಯ ಮತ್ತು ಬುದ್ಧಿವಂತಿಕೆಯನ್ನು ಬಳಸಬೇಕು. ಇಲ್ಲದಿದ್ದರೆ ಕುಟುಂಬದ ವಾತಾವರಣವು ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ ಮತ್ತು ಸದಸ್ಯರಲ್ಲಿ ಸಾಮರಸ್ಯವು ಎಲ್ಲೆಲ್ಲಿಯೂ ಗೋಚರಿಸುವುದಿಲ್ಲ. ಆರ್ಥಿಕವಾಗಿಯೂ ಸಹ ನೀವೆಲ್ಲರೂ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ನೀವು ನಿಮ್ಮ ಖರ್ಚುಗಳ ಬಗ್ಗೆ ಜಾಗರೂಕರಾಗಿರಬೇಕು. ವೃಷಭ ರಾಶಿಯವರಿಗೆ ಅಕ್ಟೋಬರ್ 2025ರಲ್ಲಿ ಶಿಕ್ಷಣ ಮತ್ತು ವೃತ್ತಿ ಭವಿಷ್ಯ ಹೇಗಿರುತ್ತೆ ಅಂದರೆ, ವೃಷಭ ರಾಶಿಯವರ ಅಕ್ಟೋಬರ್ 2025ರ ಪ್ರಕಾರ ಈ ತಿಂಗಳು ನಿಮ್ಮ ಶೈಕ್ಷಣಿಕ ಪ್ರಯತ್ನಗಳು ಸುಗಮವಾಗಿ ನಡೆಯುವ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮ ಮುಂದೆ ಇರುವ ನಕ್ಷತ್ರಗಳ ಸಂಚಾರವು ಹೆಚ್ಚು ಅನುಕೂಲಕರವಾಗಿರುತ್ತದೆ. ಈ ತಿಂಗಳು ಎಲ್ಲ ಕ್ಷೇತ್ರಗಳಿಗೆ ಫಲಿತಾಂಶಗಳು ನಿಮ್ಮಲ್ಲಿ ಹೆಚ್ಚಿನವರ ನಿರೀಕ್ಷೆಗಿಂತ ಸ್ವಲ್ಪ ಕಡಿಮೆ ಇರಬಹುದು. ತಾಂತ್ರಿಕ ವಿದ್ಯಾರ್ಥಿಗಳು ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳು ಹೆಚ್ಚಿನ ಫಲಿತಾಂಶಕ್ಕಾಗಿ ಕಾಯ್ದುಕೊಳ್ಳಲು ಸಾಮಾನ್ಯಕ್ಕಿಂತ ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಕಲೆಯ ಕಡೆಗೆ ಒಲವು ತೋರುವ ಸಹ ವಿಶೇಷವಾದದ್ದನ್ನು ಸಾಧಿಸಲು ಸಾಧ್ಯವಾಗುತ್ತದೆ.
ಕರಕುಶಲ ವಸ್ತುಗಳು ಮತ್ತು ಕೆಲವು ತಾಂತ್ರಿಕ ವ್ಯಾಪಾರಿಗಳಲ್ಲಿ ತೊಡಗಿರುವ ಜನರು ಪ್ರತಿಕೂಲ ಪರಿಸ್ಥಿತಿಗಳಿಂದ ಹೆಚ್ಚಾಗಿ ಪ್ರಭಾವಿತರಾಗಿರುವುದಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವ ಅಭ್ಯರ್ಥಿಗಳು ಹೆಚ್ಚುವರಿ ತರಬೇತಿಯನ್ನು ತೆಗೆದುಕೊಳ್ಳಬೇಕು, ಏಕೆಂದರೆ ಅದು ಅವರ ಪ್ರಯತ್ನಗಳ ಫಲಿತಾಂಶವನ್ನು ನಿರ್ಧರಿಸುತ್ತದೆ. ವೃಷಭ ರಾಶಿಯವರ ಅಕ್ಟೋಬರ್ 2025 ಉದ್ಯೋಗ ಮತ್ತು ವ್ಯಾಪಾರ ಭವಿಷ್ಯ ಹೇಗಿರುತ್ತೆ ಅಂದರೆ, ನಿಮ್ಮ ಮೇಲಧಿಕಾರಿಗಳಿಗಿಂತ ಗಂಭೀರ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇರಬಹುದು. ಈ ರೀತಿಯ ಘಟನೆಯನ್ನು ನೀವು ಸ್ವಲ್ಪ ಪ್ರಯತ್ನದಿಂದ ಈ ಘಟನೆಯಿಂದ ತಪ್ಪಿಸಬೇಕು, ಏಕೆಂದರೆ ಅದು ಸಂಭವಿಸಿದಲ್ಲಿ ಅದು ನಿಮ್ಮ ವ್ಯವಹಾರದ ನಿರೀಕ್ಷೆಗಳಿಗೆ ಮಾತ್ರ ಹಾನಿಕರವಾಗಬಹುದು. ತಿಂಗಳ ಪೂರ್ತಿ ನೀವು ಆಳವಾದ ಭದ್ರತೆಯ ಭಾವನೆಯಿಂದ ಪ್ರಭಾವಿತರಾಗುತ್ತೀರಿ ಮತ್ತು ಇದು ನಿಮ್ಮ ಸಂಪೂರ್ಣ ವೃತ್ತಿಪರ ನಡವಳಿಕೆಯ ಮೇಲೆ ಪರಿಣಾಮ ಬೀರಬಹುದು. ನೀವು ಉದ್ಯೋಗ ಅಥವಾ ವ್ಯವಹಾರ ಕಾರ್ಯಾಚರಣೆಯಲ್ಲಿ ತ್ವರಿತ ಬದಲಾವಣೆಯನ್ನು ಆರಿಸಿಕೊಳ್ಳಬಹುದು. ನೀವು ಯಾವುದೇ ಬದಲಾವಣೆ ಮಾಡಿದರೂ ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರವೇ ಅದನ್ನು ಮಾಡಿ. ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ಯಾವುದೇ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ, ಇದರಿಂದ ಸ್ವಲ್ಪ ಹಾನಿ ಉಂಟಾಗುವ ಸಂಭವವಿದೆ. ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡಿ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ, ಯಾವುದೇ ಕಾರ್ಯವನ್ನು ಮಾಡಿದರೂ ಕೂಡ ಆಲೋಚನೆಯಿಂದ ಮಾಡಿದರೆ ಇನ್ನೂ ಒಳ್ಳೆಯದು. ವೃಷಭ ರಾಶಿಯವರ ಅಕ್ಟೋಬರ್ 2025 ಪ್ರೀತಿ ಮತ್ತು ಸಂಬಂಧದ ಭವಿಷ್ಯ ಹೇಗಿರುತ್ತೆ ಅಂದರೆ, ವೃಷಭ ರಾಶಿಯವರು ಅಕ್ಟೋಬರ್ 2025 ಜಾತಕದ ಪ್ರಕಾರ ವೃಷಭ ರಾಶಿಯವರು ಅಕ್ಟೋಬರ್ನಲ್ಲಿ ಪ್ರೀತಿಯ ವಿಷಯದಲ್ಲಿ ತುಂಬ ಅದೃಷ್ಟಶಾಲಿಗಳಾಗಿರುತ್ತಾರೆ. ಪಾಲುದಾರರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ಜೀವನ ಸಂಗಾತಿಯನ್ನು ಹುಡುಕುತ್ತಿರುವ ಜನರು ವೃಷಭ ರಾಶಿಯವರು ಪರಿಪೂರ್ಣವಾಗಿ ಸಂಗಾತಿಯನ್ನು ಭೇಟಿಯಾಗುವ ಸೂಚನೆಗಳಿವೆ. ನಿಮ್ಮ ಮಾತುಗಳನ್ನು ಮುಕ್ತವಾಗಿ ಮಾತನಾಡಿ. ಈ ಮುಕ್ತ ಮಾತಿನಿಂದ ನಿಮ್ಮ ಎಲ್ಲ ಆಶಯ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಹುದು ಮತ್ತು ಯಾವುದೇ ಸಮಸ್ಯೆ ಕೂಡ ಬರದಂತೆ ನೀವು ತಪ್ಪಿಸಬಹುದು. ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿರಿ. ನಿಮ್ಮ ಪ್ರಾಮಾಣಿಕತೆಗೆ ಅವರು ಗೌರವವನ್ನು ನೀಡ್ತಾರೆ ಮತ್ತು ನಿಮ್ಮ ಕುಟುಂಬದಲ್ಲಿ ಕೂಡ ನಿಮಗೆ ಗೌರವ ಸಿಗುವಂಥ ಭಾಗ್ಯ ಒಲಿದು ಬರುತ್ತದೆ. ವೃಷಭ ರಾಶಿಯವರಿಗೆ ಅಕ್ಟೋಬರ್ 2025 ಆರೋಗ್ಯ ಭವಿಷ್ಯ ಹೇಗಿರುತ್ತೆ ಅಂದರೆ, ಈ ತಿಂಗಳು ನಿಮ್ಮ ಮುಂದೆ ಕಾಣಿಸಿಕೊಳ್ಳುವ ನಕ್ಷತ್ರದಲ್ಲಿ ನಿಮ್ಮ ಆರೋಗ್ಯಕ್ಕೆ ಪ್ರೋತ್ಸಾಹದಾಯಕವಾಗಿ ಸುದ್ದಿಗಳು ಬಹಳ ಕಡಿಮೆ ಇರುತ್ತದೆ ಅಂತ ನೀವು ಅಂದ್ಕೊಂಡಿರ್ತೀರ. ಆದರೆ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಮನಸ್ಥೈರ್ಯವನ್ನು ನಂಬಿರಿ. ನಿಮ್ಮ ನಂಬಿಕೆಯೇ ನಿಮ್ಮ ಜೀವನ. ನಿಮಗೆ ಜ್ವರ ಅಥವಾ ಊತದಂತಹ ಹಠಾತ್ ಗಂಭೀರ ಅನಾರೋಗ್ಯದ ಯಾವುದೇ ಸಾಧ್ಯತೆಯು ನಿಮಗೆ ತೊಂದರೆದಾಯಕ ಪರಿಸ್ಥಿತಿಯನ್ನು ಉಂಟು ಮಾಡಬಹುದು. ಇದಕ್ಕೆ ತಕ್ಷಣದ ಚಿಕಿತ್ಸೆಗೆ ಹೆಚ್ಚಿನ ಗಮನ ಬೇಕಾಗುತ್ತದೆ. ವೃಷಭ ರಾಶಿಯವರು ನೀವು ಇದನ್ನು ಬೇಗನೆ ಪೂರ್ಣಗೊಳಿಸಬೇಕಾಗುತ್ತದೆ. ಮತ್ತು ಇನ್ನೊಂದು ಮುಖ್ಯವಾದ ಕಾರಣವೆಂದರೆ, ಕಣ್ಣುಗಳಲ್ಲಿ ತೊಂದರೆಗಳನ್ನು ಉಂಟು ಮಾಡುವ ಕಠಿಣ ಸೋಂಕಿನ ಸಾಧ್ಯತೆಯನ್ನು ಗೌರವಿಸುವುದು. ಆದ್ದರಿಂದ ಅಂತಹ ಸಾಧ್ಯತೆಗಳನ್ನು ತಪ್ಪಿಸಲು ನೀವು ಸ್ವಚ್ಛತೆ ಮತ್ತು ಸರಿಯಾದ ಔಷಧಿಗಳಂತಹ ಸರಿಯಾದ ತಡೆಗಟ್ಟುವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಇದರಿಂದ ನಿಮಗೆ ತುಂಬ ಒಳ್ಳೆಯದು. ಹೀಗೆ ನೀವು ತುಂಬ ಗಮನದಲ್ಲಿಟ್ಕೊಂಡು ಎಚ್ಚರಿಕೆಯಿಂದ ಇರಬೇಕು, ಯಾಕಂದರೆ ನಿಮ್ಮ ಆರೋಗ್ಯಕ್ಕೆ ಅನುಕೂಲಕರವಾಗಿರುವುದಿಲ್ಲ. ಆದ್ದರಿಂದ ಕಾಳಜಿಯನ್ನು ಹೆಚ್ಚು ವಹಿಸಬೇಕಾಗುತ್ತದೆ. ವೃಷಭ ರಾಶಿಯವರಿಗೆ ಹಣಕಾಸಿನಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. ಸಮಯಕ್ಕೆ ಸರಿಯಾಗಿ ಹಣ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ. ಇದರಿಂದಾಗಿ ನಿಮ್ಮ ಆರ್ಥಿಕ ಸಮಸ್ಯೆಯು ದೂರವಾಗಿ ಸ್ವಲ್ಪ ಕುಟುಂಬದಲ್ಲಿ ಸಂತೋಷದಿಂದ ಜೀವನವನ್ನು ನಡೆಸುವ ಯೋಗವೂ ಕೂಡ ಇದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.